ಜ್ವರ ಬಂದಾಗ ಈ ರೆಸ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಸರ್? ಕೆಲವ್ರಿಗೆ ಏನಾಗತ್ತಂದರೆ, ನಂಗೆ ಮನೇಲಿ ಕೂತ್ಕೊಳಕ್ಕೆ ಬೋರು, ನಂಗೆ ತುಂಬ ಹೊತ್ತು ಕೂತ್ಕೊಳಕ್ಕಾಗಲ್ಲ ಒಂದೇ ಕಡೆ, ನಂಗೆ ತುಂಬ ಹೊತ್ತು ಒಂದೇ ಕಡೆ ಮಲ್ಕೊಳಕ್ಕಾಗಲ್ಲ, ಈ ಥರದವರೆಲ್ಲ ಇರ್ತಾರೆ. ಸೊ ಜ್ವರ ಬಂದಾಗ ರೆಸ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಸರ್? ಅಗೇನ್ ಭಾಳ ಉತ್ತಮವಾದ ಒಂದು ಪ್ರಶ್ನೆ ಇದು. ನಮಗೆಲ್ಲ ಫಾಸ್ಟ್ ಥಿಂಗ್ಸ್ ಆಗಬೇಕು, ಬೇಗ ಸರಿ ಹೋಗಬೇಕು. ಆದರೆ ನಾನು ಏನು ಮಾಡ್ತಾಯಿದ್ದೀನಿ ಅದು ಮಾಡ್ತಾನೇ ಇರಬೇಕು. ನನಗೆ ಹುಷಾರಿಲ್ಲ ಅದೆಲ್ಲ ಲೆಕ್ಕಕ್ಕೆ ಇಲ್ಲ. ಆಮೇಲೆ ಈಗಿನ ಜೀವನ ಶೈಲಿ ಕೂಡ ಹಂಗೆ ಆಗಿಬಿಟ್ಟಿದೆ. ನಿಮ್ಗೆ ಹುಷಾರಿಲ್ಲ ಅಂದರೂ ಇಲ್ಲಿ ಬಂದು ನೀವು ಕೆಲಸ ಮಾಡಬೇಕು ಅನ್ನೋ ಪ್ರೆಷರ್ ಕೂಡ ಜಾಸ್ತಿ ಇದೆ. ಬಟ್ ಇದನ್ನೆಲ್ಲ ಒಂದು ಕಡೆ ನಾವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಜ್ವರ ಇದೆ ಅಂದರೆ ನಾನು ಹೇಳಿದಾಗ ಸಾಮಾನ್ಯವಾಗಿ 95 to 99% ರೆಸ್ಟ್ ತಗೊಂಡು ಹಿತವಾದ ಆಹಾರ ಸೇವಿಸಿ, ನೀರಿನ ಪ್ರಮಾಣ ಸೇವಿಸಿ ತೊಗೊಂಡ್ರೆ ಬಹಳಷ್ಟು ಬಾರಿ ಅಷ್ಟೇ ಸಾಕಾಗುತ್ತೆ. ಬಟ್ ಅದೆಲ್ಲ ಮಾಡೋಕ್ಕಾಗಲ್ಲ ಅಂತ ಇನ್ನೊಂದು ಇಂಜೆಕ್ಷನ್ನು, 2 ಆ್ಯಂಟಿಬಯೋಟಿಕ್ಕು, 1 ವಿಟಮಿನ್ ತೊಗೊಳ್ಳೋದು ಸುಲಭ ಅನಿಸುತ್ತೆ ಜನಕ್ಕೆ. ಅದು ತೊಗೊಳ್ಳೋದ್ರಿಂದ ಇಮಿಡಿಯೇಟ್ಲಿ ಸರಿ ಹೋಗ್ತೀವಿ ಅನ್ನೋ ಒಂದು ನಂಬಿಕೆ, ಅದು ಅಪನಂಬಿಕೆ ಅಥವಾ ಮೂಢನಂಬಿಕೆ ಅಂತ ಹೇಳ್ಬೋದು. ಅದನ್ನು ಬಿಟ್ಟು ನಾವು ಈಗ ಜ್ವರ ಬಂದಿರೋದು ನಾನು ಹೇಳ್ತೀನಿ, ಎಷ್ಟು ಜನ ಬರ್ತಾರೆ, ಇಲ್ಲ ನಾಳೆ ಮೀಟಿಂಗ್ ಅಟೆಂಡ್ ಮಾಡಲೇಬೇಕು. ಸಿ, ಬಾಡಿ ಡಸಂಟ್ ನೋ ದ ಮೀಟಿಂಗ್, ಬಾಡಿ ಈಸ್ ನಾಟ್ ವೆಲ್ ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಪನಿಷ್ ಇಟ್. ಅದಕ್ಕೆ ರೆಸ್ಟ್ ಕೊಡೋ ಬದಲು ಅದಕ್ಕೆ ಇನ್ನೂ ಪನಿಷ್ಮೆಂಟ್ ಕೊಡ್ತಾಯಿದ್ದೀವಿ ನಾವು. ಸೊ ಅದು ಎಷ್ಟು ಮಟ್ಟಿಗೆ ಸರಿ? ಆ ಪನಿಷ್ಮೆಂಟ್ನ ನಾವು ಜಸ್ಟಿಫೈ ಮಾಡ್ಕೊಳ್ಳೋಕ್ಕೆ ಏನೋ ಮೀಟಿಂಗ್ ಇದೆ ಅಂತ ಹೇಳಿ ಇನ್ನೂ 1-2 ತಪ್ಪುಗಳು, ಆ್ಯಂಟಿಬಯೋಟಿಕ್ ತೊಗೊಳ್ಳೋದು, ಸ್ಟಿರಾಯ್ಡ್ ತೊಗೊಳ್ಳೋದು, ವಿಟಮಿನ್ ಇಂಜೆಕ್ಷನ್ ತೊಗೊಳ್ಳೋದು ಮಾಡ್ತೀವಿ. ಸೊ ಅದು ಕೂಡ ಸರಿಯಲ್ಲ.